ಹಾಯ್ ಫ್ರೆಂಡ್ಸ್, ಪಿ ಕೆ ಎಡಿಟರ್ 01ಗೆ ಸ್ವಾಗತ. ಈಗ ನೋಡಿ ನಾವು ತಿಳಿಸ್ತಾ ಇದ್ದೀನಿ ಒಂಥರ ಇನ್ನೊಂದು ಕ್ರಿಯೇಟಿವ್ ಆಗಿ ಮಾಡ್ತಾಯಿದ್ದೀನಿ ನೋಡಿ. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. 4x8ಗೆ ಕ್ರಿಯೇಟ್ ಅಂತ ಹೊಡಿಬೇಕು. ಕ್ರಿಯೇಟ್ ಅಂತ ಹೊಡೆದ್ಮೇಲೆ ಆಮೇಲೆ ಇಲ್ಲಿ ಯಾವುದಾದ್ರೂ ಒಂದು ಫೋಟೋ ಆ್ಯಡ್ ಮಾಡ್ಕೋಬೇಕು. ಸುಮ್ಮನೆ ನಾನು 2 ಮಿನಿಟ್ಸ್ ಬ್ಯಾಕ್ ಬಂದು ನಿಮ್ಗೆ ಹೇಳ್ತಾ ಇದ್ದೀನಿ ಈ ಥರ ಇದು ಯಾವ ಥರ ಮಾಡೋದಂತ ಹೇಳಿ ಕೊಡ್ತೀನಿ ನೋಡಿ. ಈಗ ಗ್ಯಾಲರಿಲಿ ಹೋಗಿ ಈ ಥರ ಒಂದು ಇಮೇಜ್ ತೊಗೊಂಡು ಇಲ್ಲಿ ಹೊಡೆದ್ಬಿಟ್ರೆ ಮುಗ್ದೈತೆ. ಆಮೇಲೆ ಇದನ್ನು ಟಚ್ ಮಾಡಿ ಇಲ್ಲಿ ಕೆಳಗಿಂದ ಇದನ್ನು ಆಪ್ಷನ್ ಡಿಲೀಟ್ ಮಾಡ್ಕೊಂಡು ಇಷ್ಟು ಬಂದ್ರೆ ಈ ಥರ ಒಂದು ಲೆಟರ್ ಸ್ಪಾಂಡ್ಸ್ ತೊಗೊಂಡು ಈಗ ವೈಟ್ ಆಗಿಬಿಡ್ಬೇಕು. ಕಲರ್ನ ಈ ಥರ ಚಾಯ್ಸ್ ಮಾಡಿ ಹಿಂಗೆ ರೈಟ್ ಹೊಡೆದು ಆಮೇಲೆ ಇಲ್ಲಿ ಬರ್ಕೊಳ್ಬೇಕು. ಯಾವುದಾದ್ರೂ ನೇಮ್ ನಾವು ಬಸ್ಸು ಅಂತ ಕುಮಾರ್ ಅಂತ ಬರ್ಕೋತೀನಿ. ಈಗ ಫಸ್ಟ್ ಲೆಟ್ರಲ್ಲೇ ಬರ್ಕೋಬೇಕು. ಈಗ ರೈಟ್ ಹೊಡೆದು ಹೊಡಿತೀವಿ ತಾನೆ. ಇದನ್ನು ಒಂಥರ ಈ ಥರ ದೊಡ್ಡದಾಗಿ ಕ್ರಿಯೇಟ್ ಮಾಡಿಕೊಂಡು ಎಷ್ಟು ಹೊಡೆದು ಈ ಥರ ಕ್ರಿಯೇಟ್ ಮಾಡ್ತೀವಿ. ಇದರಲ್ಲಿ ಒಂದು ಎಫೆಕ್ಟ್ ಹಾಕಬೇಕು. ಆ ಎಫೆಕ್ಟ್ ಯಾವುದಂತ ತೋರಿಸ್ತೀನಿ ನೋಡಿ ಫ್ರೆಂಡ್. ಇಲ್ಲಿದೆ ನೋಡಿ, ಈ ಎಫೆಕ್ಟು ಈ ಥರ ಆ್ಯಡ್ ಮಾಡಿದರೆ ಮುಗಿದೋಯ್ತು. ಈಗೇನು ತೋರಿಸೋಳಲ್ಲ. ಈ ಥರ ಸೆಟ್ಟಿಂಗ್ನಲ್ಲಿ ಹಾಕಿ ಈಗ ಬ್ಯಾಕ್ ಬಂದು ಇದರೊಳಗೆ ಮುಟ್ಟಿ ಮತ್ತೆ ಇಲ್ಲಿ ಶಾಡೋ ಮೇಲೆ ಕ್ಲಿಕ್ ಮಾಡಿ ಇದು ಎನೇಬಲ್ ಮಾಡಿದರೆ ಮುಗಿದೋಯ್ತು. ಇದನ್ನು ಸ್ವಲ್ಪ ರೊಟೇಟ್ ಮಾಡ್ಕೋಬೇಕು. ಇಲ್ಲಿ ಯಾವುದು ಏನು ಮಾಡ್ಕೊಳ್ಳೋ ಆಗಿಲ್ಲ. ಇದನ್ನು ಬ್ಯಾಕ್ ಬಂದು ನಿಮಗೆ ಎಷ್ಟು ಅಡ್ಜಸ್ಟ್ ಆಗುತ್ತೋ ಅಷ್ಟು ಅಡ್ಜಸ್ಟ್ ಸೆಂಟ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇದಕ್ಕೆ ಟಚ್ ಮಾಡಿ ಮತ್ತೆ ಗ್ಯಾಲ್ರಿ ಪ್ಲಸ್ ಐಕನ್ ಮೇಲೆ ಮುಟ್ಟಿ ಇಲ್ಲಿ ಇಮೇಜ್ ಕಾಣುತ್ತಲ್ಲ, ಈ ಥರ ಇಮೇಜನ್ನು ಕ್ಲಿಕ್ ಮಾಡಿ ಇದನ್ನು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿನಲ್ಲಿ ಇಟ್ಕೊಂಡು ರೊಟೇಟ್ ಮಾಡಿ ಈಗ ಚೆನ್ನಾಗಿ ಕಾಣುತ್ತಲ್ವ. ಇವಾಗ ಈ ಥರ ಕ್ಲಿಕ್ ಮಾಡಿ ಈ ಫಂಡ್ನೇ ಈ ಥರ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ಮತ್ತು ಇದಕ್ಕೆ ಟಚ್ ಮಾಡಿ ಇಲ್ಲಿ ಬಂದು ಇದು ಆ್ಯಡ್ ಮಾಡಿದರೆ ಮುಗೀತು. ಇದನ್ನು ಒಂದು 20 ಇಟ್ಕೊಳ್ಳೋಣ. ಹಾಂ, 20 ಇಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರ ಮಾಡಿದರೆ ಇದನ್ನು ಈಗ ಶೇವ್ ಮಾಡ್ಕೊಳ್ಳೋದು ಯಾವ ರೀತಿ, ಸ್ವಲ್ಪ ಮೇಲಕ್ಕೆ ತಗೊಳ್ಳೋಣ. ಈ ರೀತಿಯಾಗಿ ಕ್ರಿಯೇಟ್ ಮಾಡಿಕೊಂಡು ಈಗ ಪ್ರಾಜೆಕ್ಟ್ ಇದ್ರ ಮೇಲೆ ಡೌನ್ಲೋಡ್ ಮಾಡಿ. ಈಗ ಇದ್ರ ಮೇಲೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ಎಕ್ಸ್ಪೋರ್ಟ್ ಅಂತ ಹೊಡೆದ್ರೆ 2 ಮಿನಿಟ್ಸ್ ವೇಟ್ ಕೇಳುತ್ತೆ. ಆಮೇಲೆ ತಾನೇ ಡೌನ್ಲೋಡ್ ಆಗುತ್ತೆ. ಈಗ ಆಯಿತಾ. ಇವಾಗ ಸೇವ್ ದ ಗ್ಯಾಲರಿ ಅಂತ ಹೊಡೆದ್ರೆ ಮುಗಿದೋಯ್ತು, ತಾನೇ ಬರುತ್ತೆ. ಈಗ ಬ್ಯಾಕ್ ಬರಬೇಕು. ಗ್ಯಾಲರಿಯಲ್ಲಿ ನೋಡಿ ಈಗ ಯಾವ ಥರ ಕಾಣ್ತೈತೆ ಅಂತ ನಾನು ಹೇಳ್ತೀನಿ. ನಾನು ಮುಂಚೆ ಇಲ್ಲಿ ಒಂದಿಷ್ಟು ಮಾಡಿದ್ದೀನಿ. ಇಲ್ಲಿ ನೋಡಿ ಈ ರೀತಿ ಕಾಣುತ್ತೆ.
ಇಲ್ಲಿ ನೋಡ್ಬೋದು ನಾ ಎಷ್ಟು ಮಾಡಿದ್ದೀನಿ ಅಂತ. ನೋಡಿ ಇಲ್ಲಿ ಯಾವ ರೀತಿ ಕಾಣಿಸುತ್ತೆ ನೋಡಿ. ಗಾಡಿ ಮಾಡಿಸೋಣ